ತಪ್ಪು ಮಾಡಿದ್ರಿಂದಾಗಿ ಇಡೀ ಕುಟುಂಬವೇ ಸಜೀವ ದಹನ ಆಗಿರತಕ್ಕಂತಹ ಘಟನೆ ನಗರಪೇಟೆ ಬೆಂಗಳೂರಿನ ನಗರಪೇಟೆಯ ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಮದನ್ ಕುಮಾರ್ ಅವರ ಇಡೀ ಕುಟುಂಬ ನಾಶವಾಗಿದೆ. 38 ವರ್ಷದ ಮದನ್ ಕುಮಾರ್, ಅವರ ಪತ್ನಿ 33 ವರ್ಷದ ಸಂಗೀತ, ಮಕ್ಕಳಾದ ಮಿತೇಶ್ 8 ವರ್ಷದ ಮಿತೇಶ್ ಹಾಗೂ ವಿಹಾನ್ 5 ವರ್ಷದ ವಿಹಾನ್ ಇಷ್ಟು ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಸಂಗೀತ ಹಾಗೂ ಮಕ್ಕಳ ಮೃತದೇಹಕ್ಕಾಗಿ ಶೋಧ ನಡೆಸಲಾಗ್ತಾ ಇದೆ. ಸೋಕೋ ಟೀಮ್ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದೆ. ತಂದೆ ತಪ್ಪು ಮಾಡಿದ್ರಿಂದಾಗಿ ಇಡೀ ಕುಟುಂಬವೇ ಸಜೀವ ದಹನ ಆಗಿರತಕ್ಕಂತಹ ಘಟನೆ ನಗರಪೇಟೆ ಬೆಂಗಳೂರಿನ ನಗರಪೇಟೆಯ ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಮದನ್ ಕುಮಾರ್ ಅವರ ಇಡೀ ಕುಟುಂಬ ನಾಶವಾಗಿದೆ. 38 ವರ್ಷದ ಮದನ್ ಕುಮಾರ್, ಅವರ ಪತ್ನಿ 33 ವರ್ಷದ ಸಂಗೀತ, ಮಕ್ಕಳಾದ ಮಿತೇಶ್ 8 ವರ್ಷದ ಮಿತೇಶ್ ಹಾಗೂ ವಿಹಾನ್ 5 ವರ್ಷದ ವಿಹಾನ್ ಇಷ್ಟು ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಸಂಗೀತ ಹಾಗೂ ಮಕ್ಕಳ ಮೃತದೇಹಕ್ಕಾಗಿ ಶೋಧ ನಡೆಸಲಾಗ್ತಾ ಇದೆ. ಸೋಕೋ ಟೀಮ್ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದೆ. ತಂದೆ ತಪ್ಪು ಮಾಡಿದ್ರಿಂದಾಗಿ ಇಡೀ ಕುಟುಂಬವೇ ಸಜೀವ ದಹನ ಆಗಿರತಕ್ಕಂತಹ ಘಟನೆ ನಗರಪೇಟೆ ಬೆಂಗಳೂರಿನ ನಗರಪೇಟೆಯ ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಮದನ್ ಕುಮಾರ್ ಅವರ ಇಡೀ ಕುಟುಂಬ ನಾಶವಾಗಿದೆ. 38 ವರ್ಷದ ಮದನ್ ಕುಮಾರ್, ಅವರ ಪತ್ನಿ 33 ವರ್ಷದ ಸಂಗೀತ, ಮಕ್ಕಳಾದ ಮಿತೇಶ್ 8 ವರ್ಷದ ಮಿತೇಶ್ ಹಾಗೂ ವಿಹಾನ್ 5 ವರ್ಷದ ವಿಹಾನ್ ಇಷ್ಟು ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಸಂಗೀತ ಹಾಗೂ ಮಕ್ಕಳ ಮೃತದೇಹಕ್ಕಾಗಿ ಶೋಧ ನಡೆಸಲಾಗ್ತಾ ಇದೆ. ಸೋಕೋ ಟೀಮ್ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದೆ. ತಂದೆ ತಪ್ಪು ಮಾಡಿದ್ರಿಂದಾಗಿ ಇಡೀ ಕುಟುಂಬವೇ ಸಜೀವ ದಹನ ಆಗಿರತಕ್ಕಂತಹ ಘಟನೆ ನಗರಪೇಟೆ ಬೆಂಗಳೂರಿನ ನಗರಪೇಟೆಯ ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಮದನ್ ಕುಮಾರ್ ಅವರ ಇಡೀ ಕುಟುಂಬ ನಾಶವಾಗಿದೆ. 38 ವರ್ಷದ ಮದನ್ ಕುಮಾರ್, ಅವರ ಪತ್ನಿ 33 ವರ್ಷದ ಸಂಗೀತ, ಮಕ್ಕಳಾದ ಮಿತೇಶ್ 8 ವರ್ಷದ ಮಿತೇಶ್ ಹಾಗೂ ವಿಹಾನ್ 5 ವರ್ಷದ ವಿಹಾನ್ ಇಷ್ಟು ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಸಂಗೀತ ಹಾಗೂ ಮಕ್ಕಳ ಮೃತದೇಹಕ್ಕಾಗಿ ಶೋಧ ನಡೆಸಲಾಗ್ತಾ ಇದೆ. ಸೋಕೋ ಟೀಮ್ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದೆ.
ತಂದೆ ತಪ್ಪು ಮಾಡಿದ್ರಿಂದಾಗಿ ಇಡೀ ಕುಟುಂಬವೇ ಸಜೀವ ದಹನ ಆಗಿರ್ತಕ್ಕಂತಹ ಘಟನೆ ನಗರಪೇಟೆ ಬೆಂಗಳೂರಿನ ನಗರಪೇಟೆಯ ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಮದನ್ ಕುಮಾರ್ ಅವರ ಕುಟುಂಬ ಇಡೀ ಕುಟುಂಬ ನಾಶವಾಗಿದೆ. 38 ವರ್ಷದ ಮದನ್ ಕುಮಾರ್, ಅವರ ಪತ್ನಿ 33 ವರ್ಷದ ಸಂಗೀತ, ಮಕ್ಕಳಾದ ಮಿತೇಶ್ 8 ವರ್ಷದ ಮಿತೇಶ್ ಹಾಗೂ ವಿಹಾನ್ 5 ವರ್ಷದ ವಿಹಾನ್ ಇಷ್ಟು ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಸಂಗೀತ ಹಾಗೂ ಮಕ್ಕಳ ಮೃತದೇಹಕ್ಕಾಗಿ ಶೋಧ ನಡೆಸಲಾಗ್ತಾ ಇದೆ. ಸೋಕೋ ಟೀಮ್ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದೆ. ತಂದೆ ತಪ್ಪು ಮಾಡಿದ್ರಿಂದಾಗಿ ಇಡೀ ಕುಟುಂಬವೇ ಸಜೀವ ದಹನ ಆಗಿರ್ತಕ್ಕಂತಹ ಘಟನೆ ನಗರಪೇಟೆ ಬೆಂಗಳೂರಿನ ನಗರಪೇಟೆಯ ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಮದನ್ ಕುಮಾರ್ ಅವರ ಕುಟುಂಬ ಇಡೀ ಕುಟುಂಬ ನಾಶವಾಗಿದೆ. 38 ವರ್ಷದ ಮದನ್ ಕುಮಾರ್, ಅವರ ಪತ್ನಿ 33 ವರ್ಷದ ಸಂಗೀತ, ಮಕ್ಕಳಾದ ಮಿತೇಶ್ 8 ವರ್ಷದ ಮಿತೇಶ್ ಹಾಗೂ ವಿಹಾನ್ 5 ವರ್ಷದ ವಿಹಾನ್ ಇಷ್ಟು ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಸಂಗೀತ ಹಾಗೂ ಮಕ್ಕಳ ಮೃತದೇಹಕ್ಕಾಗಿ ಶೋಧ ನಡೆಸಲಾಗ್ತಾ ಇದೆ. ಸೋಕೋ ಟೀಮ್ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದೆ. ತಂದೆ ತಪ್ಪು ಮಾಡಿದ್ರಿಂದಾಗಿ ಇಡೀ ಕುಟುಂಬವೇ ಸಜೀವ ದಹನ ಆಗಿರ್ತಕ್ಕಂತಹ ಘಟನೆ ನಗರಪೇಟೆ ಬೆಂಗಳೂರಿನ ನಗರಪೇಟೆಯ ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಮದನ್ ಕುಮಾರ್ ಅವರ ಕುಟುಂಬ ಇಡೀ ಕುಟುಂಬ ನಾಶವಾಗಿದೆ. 38 ವರ್ಷದ ಮದನ್ ಕುಮಾರ್, ಅವರ ಪತ್ನಿ 33 ವರ್ಷದ ಸಂಗೀತ, ಮಕ್ಕಳಾದ ಮಿತೇಶ್ 8 ವರ್ಷದ ಮಿತೇಶ್ ಹಾಗೂ ವಿಹಾನ್ 5 ವರ್ಷದ ವಿಹಾನ್ ಇಷ್ಟು ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಸಂಗೀತ ಹಾಗೂ ಮಕ್ಕಳ ಮೃತದೇಹಕ್ಕಾಗಿ ಶೋಧ ನಡೆಸಲಾಗ್ತಾ ಇದೆ. ಸೋಕೋ ಟೀಮ್ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದೆ.